Hello everyone, welcome to Navras Maths Tutorials, exercise number 1.5, second question. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫೈಂಡ್ ಅಂತ ಕೊಟ್ಟಿದ್ದಾರೆ, ಕೆಲವೊಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, ಫಸ್ಟ್ ಒನ್ 9 to the power of 3 upon 2 ಅಂತ ಕೊಟ್ಟಿದ್ದಾರೆ. ಈಗ ತಾನೇ ಮಾಡಿದ್ವಲ್ವಾ ನಾವು, ಫಸ್ಟ್ ಒನ್ ಸೇಮ್ ಅದೇ ರೀತಿ ಇದನ್ನು ಮಾಡಬೇಕು. ಇಲ್ಲಿನೂ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಇದಾವಲ್ವಾ, ಅದನ್ನೇ ಯೂಸ್ ಮಾಡಿ ನಾವು ಸಾಲ್ವ್ ಮಾಡಬೇಕು. ಓಕೆ, ಈ 9 ನ ನೋಡಿ ಈ ರೀತಿ ಫ್ಯಾಕ್ಟರ್ಸ್ ತೆಗೆಯೋಣ. 3 3s ಆಗುತ್ತೆ, 3 1s. ಈಗ ನೋಡಿ 3 ಎಷ್ಟು ಟೈಮ್ ಬಂದಿದೆ, 3 ಸ್ಕ್ವೇರ್ ಬಂದಿದೆ ಅಲ್ವಾ. 9 ಅಂದ್ರೇನೆ ಗೊತ್ತು ನಮ್ಗೆ 3 ಸ್ಕ್ವೇರ್ ಆಗುತ್ತೆ. ನೋಡಿ 3 ಸ್ಕ್ವೇರ್ 9ನೇ ಈ ರೀತಿ ಬರ್ಕೊಂಡ್ವಿ. ಈಗ ಪವರ್ ಏನಿದೆ 3 upon 2 ಇದೆ, ಹಾಗೆ ಬರೆಯೋಣ. ಈಗ ನೋಡಿ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಏನಿತ್ತು, ಒಂದು ಲಾ, ಅದರಲ್ಲಿ a to the power of m whole to the power of n is equals to a to the power of m into n ಅಲ್ವಾ. ಪವರ್ಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ಆ ಲಾ ಯೂಸ್ ಮಾಡಿಕೊಂಡು ನಾವು ಪವರ್ಸ್ ನ ಮಲ್ಟಿಪ್ಲೈ ಮಾಡೋಣ. ನೋಡಿ ಬೇಸ್ ಹಾಗೆ ಇಡೋಣ. ಪವರ್ಸ್ ಏನಿದೆ 2 ಇದೆ, ಇಂಟು ಇದಕ್ಕೂ ಪವರ್ ಇದೆ ಅಲ್ವಾ, ಸೊ 3 upon 2. ನೋಡಿ ಇಲ್ಲಿ ನ್ಯೂಮರೇಟರ್ ಅಲ್ಲಿ ಇದೆ, ಇಲ್ಲಿ ಡಿನಾಮಿನೇಟರ್ ಸೇಮ್ ನಂಬರ್ ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. ಏನ್ ಉಳಿತು, 3 ಬೇಸ್ ಹಾಗೆ ಇದೆ, ಮೇಲೆ ಏನ್ ಉಳಿತು, 3 ಉಳಿತು. 3 1s 3 ಅಲ್ವಾ, ಸೊ 3 ಉಳಿತು. 3 ಎಷ್ಟು ಟೈಮ್ ಇದೆ, 3 ಟೈಮ್ಸ್. 3 3s 9, 9 3s 27. ಸೊ 27 is the answer. ಓಕೆ, ಈಗ ಸೆಕೆಂಡ್ ಒನ್ ನೋಡಿ, 32 to the power of 2 upon 5 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಅದೇ ರೀತಿ 32 ನ ಫ್ಯಾಕ್ಟರ್ಸ್ ತೆಗೆಯೋಣ. ನೋಡಿ 2 1s 2, 2 6, ಅಗೈನ್ 2 8s, 2 4s, ಅಗೈನ್ 2 2s, 2 1s. ಇಲ್ಲಿ 2 ಎಷ್ಟು ಟೈಮ್ಸ್ ಬಂತು, 5 ಟೈಮ್ಸ್ ಬಂತು. ಸೊ 2 to the power of 5. ಈ 32ನೇ ನಾವು ಈ ರೀತಿ ಬರ್ಕೊಂಡ್ವಿ. ಓಕೆ, ಇದು ಪವರ್ ಇನ್ನೂ ಬರ್ದಿಲ್ಲ ನಾವು. ಓಕೆ, ಈಗ ಬ್ರಾಕೆಟ್ ಹಾಕಿ ಈ ಪವರ್ ನ ಬರ್ಕೋಬೇಕು. 2 upon 5. ಇಲ್ಲಿನೂ ಇದೆಲ್ಲ ಅಪ್ಲೈ ಆಗುತ್ತೆ. a to the power of m whole to the power of n ಇದ್ದಾಗ ಪವರ್ಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ಬೇಸ್ ಹಾಗೆ ಇಡಿ, ಪವರ್ಸ್ ಒಂದೇ ಮಲ್ಟಿಪ್ಲೈ ಮಾಡೋಣ. 5 ಇಂಟು 2 upon 5 ಇದೆ ಅಲ್ವಾ. ಇಲ್ಲಿ ನ್ಯೂಮರೇಟರ್ 5 ಇದೆ, ಡಿನಾಮಿನೇಟರ್ ಕೂಡ 5 ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. ಓಕೆ, ಕ್ಯಾನ್ಸಲ್ ಆಯ್ತು. ಏನ್ ಉಳಿತು, ಬೇಸ್ 2 ಇದೆ, ಇಲ್ಲಿ ನೋಡಿ 2 1s 2, ಕೆಳಗಡೆ 1 ಇದೆ, ಸೊ 2 ಉಳಿತು. ಸೊ 2 ಸ್ಕ್ವೇರ್ ಅಂದ್ರೆ ಏನು, 2 ಇಂಟು 2 ಅಂದ್ರೆ ಆನ್ಸರ್ 4 ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 16 to the power of 3 upon 4 ಅಂತ ಕೊಟ್ಟಿದ್ದಾರೆ. ಸೊ 16 ನಾವು ಫ್ಯಾಕ್ಟರ್ಸ್ ತೆಗೆಯೋಣ. ನೋಡಿ 2 8s, 2 4s, ಅಗೈನ್ 2 2s, 2 1s. ಇಲ್ಲಿ 2 ಎಷ್ಟು ಸರಿ ಬಂತು, 4 ಟೈಮ್ಸ್ ಬಂತು. ಸೊ ಈ 16 ನಾವು ಏನಂತ ಬರಿಬಹುದು, 2 to the power of 4. ವ್ಯಾಲ್ಯೂ ಸೇಮ್ ಇದೆ ಅಲ್ವಾ, ಸೊ ಈ ರೀತಿ ಬರ್ಕೋಬೇಕು. ಬರ್ಕೊಂಡ್ಮೇಲೆ ಪವರ್ ಹಾಗೆ ಇಡೋಣ, 3 upon 4. ಈಗ ತಾನೇ ಮಾಡಿದ್ವಲ್ವಾ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಯೂಸ್ ಮಾಡಿ. ಸೊ ಅದೇ ಲಾ ಯೂಸ್ ಆಗುತ್ತೆ ಇಲ್ಲಿ. a to the power of m whole to the power of n is equals to a to the power of m into n. ಸೊ ಬೇಸ್ ಹಾಗೆ ಇಡಿ, ಪವರ್ಸ್ ಒಂದೇ ಮಲ್ಟಿಪ್ಲೈ ಆಗುತ್ತೆ. ನೋಡಿ 4 ಇಂಟು 3 upon 4. ನ್ಯೂಮರೇಟರ್ 4 ಇದೆ, ಡಿನಾಮಿನೇಟರ್ 4 ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. 4 1s 4. ಸೊ ಏನ್ ಉಳಿತು, 2 to the power of 3 1s 3 ಉಳಿತು. ಅಂದ್ರೆ ಇದನ್ನ ನಾವು ಬಿಡಿಸಿದಾಗ ಏನಂತ ಬರಿಬಹುದು, 2 ಇಂಟು 2 ಇಂಟು 2. 2 2s 4, 4 2s 8. 8 is the answer. ಓಕೆ, ಈಗ ಫೋರ್ತ್ ಒನ್ ನೋಡಿ, 125 to the power of -1 upon 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನಾವು 125 ನ ಫ್ಯಾಕ್ಟರ್ ತೆಗೆಯೋಣ. ನೋಡಿ 5 2s 10, 5 5s 25, 5 5 5s, again 5 1s.
ಇಲ್ಲಿ 5 ಎಷ್ಟು ಟೈಮ್ಸ್ ಬಂದಿದೆ? 3 ಟೈಮ್ಸ್ ಬಂದಿದೆ. ಸೊ 5 3 ಟೈಮ್ಸ್. ಇದೇನಿದು 125 ನಾವು ಈ ರೂಪದಲ್ಲಿ ಬರ್ಕೊಂಡ್ವಿ. ಈಗ ಪವರ್ ಹಾಗೆ ಇಡೋಣ, -1/3. ಓಕೆ, ಅಗೇನ್ ಅದೇ ಲಾ ಯೂಸ್ ಮಾಡಿ ಪವರ್ಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ಬೇಸ್ ಹಾಗೆ ಇಡೋಣ, 5 3 ಇಂಟು -1/3. ಇಲ್ಲಿ ಮೈನಸ್ ಇದೆ, ಸೊ ಹಾಗೆ ಇಡೋಣ. ಓಕೆ, ಈಗ ನೋಡಿ, ನ್ಯೂಮರೇಟರ್ ಅಲ್ಲೂ 3 ಇದೆ, ಡಿನಾಮಿನೇಟರ್ ಅಲ್ಲೂ 3 ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. ಓಕೆ, ಈಗ ಏನು ಉಳಿತು? 5 ಬೇಸ್ ಇದೆ, ಮೇಲೆ ಏನು ಉಳಿತು? 1 ಇದೆ. 1 ಇಂಟು -1 ಮಾಡಿದಾಗ -1 ಬರುತ್ತೆ ಅಲ್ವಾ? ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. -1 ಬಂತು. ಇಷ್ಟೇ ಕೂಡ ಇಡ್ಬೋದು. ಇಲ್ಲ ನಮ್ಗೆ ಇಲ್ಲಿ ಮೈನಸ್ ಬೇಡ ಅಂತಂದ್ರೆ ಏನ್ ಮಾಡ್ಬೋದು ನಾವು? ಅದು ಕೂಡ ಒಂದು ಲಾ ಇದೆ. ಏನಿದೆ ನೋಡಿ, a⁻⁻1 ಏನ್ ಬರೀತಿದ್ವಿ? 1/a ಅಂತ ಬರಿತೀವಲ್ವಾ? ಮೈನಸ್ ಹೋಗ್ಬಿಡತ್ತೆ. ಇದು ಓನ್ಲಿ ಪಾಸಿಟಿವ್. a⁻1 ಬರೆದ್ರು ನಡೀತದೆ, ಬರೆದಿದ್ರು ನಡೀತದೆ, 1 ಇದ್ದಂಗೆನೆ. ಸೊ ಅದೇ ಫಾರ್ಮುಲಾ, ಅದೇ ಲಾ ಯೂಸ್ ಮಾಡಿ ಇಲ್ಲಿ 1/5 ಅಂತಾನು ಬರಿಬೋದು. ಇಲ್ಲಿ ಪಾಸಿಟಿವ್ ಆಯ್ತು. ಪಾಸಿಟಿವ್ ಆಗಿ ಈ ರೀತಿ ಇಡ್ಬೋದು, ಇಲ್ಲ ನೆಗೆಟಿವ್ ಇದ್ರೂ ಪರವಾಗಿಲ್ಲ. ನಾವು ರೆಸಿಪ್ರೋಕಲ್ ಬೇಡ ಅಂದ್ರೆ ಈ ರೀತಿ ಇಡ್ಬೋದು. ಓಕೆ, ಈಗ ನೆಕ್ಸ್ಟ್